ಟು ನಮ್ಮನೆ ಊಟ. ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೆಸಿಪಿ ಮಾಡ್ತಿಲ್ಲ, ಬದಲಾಗಿ ಮೇ ಮಂತಲ್ಲಿ ಗಾರ್ಡನಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ಒಂದು ಸಣ್ಣ ಟೂರ್ ಮಾಡೋಣ ಅಂತ. ಸೊ ನೀವು ಸ್ಟಾರ್ಟಿಂಗಲ್ಲೇ ನೋಡ್ತಾ ಇದ್ದೀರಾ ಯಾವ ರೀತಿ ವೆರೈಟಿ ರೋಸಸ್ ಬಿಟ್ಟಿತ್ತು ಅಂತ. ತುಂಬಾ ಪ್ರಿಟ್ಟಿಯಾಗಿ ಬ್ಯೂಟಿಫುಲ್ ಆಗಿದ್ವು. ಸೊ ಹಾಗಾದರೆ ಬನ್ನಿ, ನಿಮಗೆ ನಾನು ಮಾಡ್ತಕ್ಕಂಥ ಗಾರ್ಡನಿಂಗು ಮತ್ತು ನಾನು ಮಾಡ್ತಕ್ಕಂಥ ರೆಸಿಪಿಗಳು ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಮೊದಲಿಗೆ ಸ್ಟಾರ್ಟ್ ಮಾಡೋಣ ಆ್ಯಪಲಿಂದ. ಇದು ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಗ್ರೀನ್ ಆ್ಯಪಲ್. ಇದು ಒನ್ ಕೈಂಡ್ ಆಫ್ ಆ್ಯಪಲ್, ತುಂಬಾ ಚೆನ್ನಾಗಿರುತ್ತೆ. ಔಟರ್ ಲೇಯರು ಗ್ರೀನ್ ಕಲರೇ ಇರುತ್ತೆ. ಸೊ ಅದ್ರ ಪಕ್ಕದಲ್ಲಿ ಇನ್ನೊಂದು ಬಂದ್ಬಿಟ್ಟು ರೆಡ್ ಆ್ಯಪಲ್ ಅಂತ. ಸೊ ನಾರ್ಮಲಿ ನಾವು ತಿಂತೀವಲ್ಲ ಆ ರೆಡ್ ಆ್ಯಪಲ್ ಇದು. ಸೊ ನಮಗೆ ಪ್ಲಾನ್ ಇದ್ದಿದ್ದು ಒಂದೇ ಆ್ಯಪಲ್ ಟ್ರೀ ಹಾಕಬೇಕು ಅಂತ, ಬಟ್ ನಮಗೆ ನರ್ಸರಿಯವರು ಹೇಳಿದರು ಪಾಲಿನೇಷನ್ಗೆ ಹೆಲ್ಪ್ ಆಗುತ್ತೆ ಎರಡು ಹಾಕಿ ಅಂತ. ಸೊ ಹಾಗಾಗಿ ನಾವು ಗ್ರೀನ್ ಕಲರು ಮತ್ತು ರೆಡ್ ಕಲರ್ ಎರಡು ಆ್ಯಪಲನ್ನು ಚೂಸ್ ಮಾಡಿದ್ವಿ. ನೆಕ್ಸ್ಟ್ ನೋಡ್ತಾ ಇರೋದು ಬಂದ್ಬಿಟ್ಟು ಬನಾನಾ ಟ್ರೀ. ಬರೀ ನಾವು ಇದು ಬನಾನಾ ಲೀಫ್ ಮಾತ್ರ ಯೂಸ್ ಮಾಡ್ತೀವಿ ಊಟ ಮಾಡಲಿಕ್ಕೆ. ಇತ್ತೀಚೆಗಂತೂ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಮತ್ತು ನನ್ನ ಫ್ರೆಂಡ್ಸ್ ಬಂದರೆ ಬನಾನಾ ಲೀಫಲ್ಲೇ ಊಟ ಮಾಡ್ತೀವಿ. ಇದೇನೋ ಒಂಥರ ಖುಷಿ ಬಾಳೆ ಎಲೆಯಲ್ಲಿ ಊಟ ಮಾಡಲಿಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ವಾಟರ್ ಮೆಲನ್ನು. ಒಂದು 3 ಇಂದ 4 ವಾಟರ್ ಮೆಲನ್ ಗಿಡಗಳು ಹಾಕಿದ್ದೀನಿ. ಇದಕ್ಕೇನು ಯಾವುದೂ ಸಪ್ರೇಟ್ ಬೆಡ್ಡಿಂಗ್ ಮಾಡಿಲ್ಲ, ಈ ರೀತಿ ಲಾನ್ ಪಕ್ಕದಲ್ಲೇ ಹಾಕಿದ್ದೀನಿ. ಸೊ ದಟ್ ಲಾನ್ ಮೇಲೆ ಅದು ನೀಟಾಗೆ ಬೆಳ್ಕೊಳ್ಳುತ್ತೆ ಅಂತ. ಅದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಇದು ಫಿಗ್ ಅಂದರೆ ಅಂಜೂರ ಅಂತೀವಲ್ಲ ಅದು. ಇದು ಸಹ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಬ್ಲೂಬೆರಿ ಅಂದರೆ ಇದು ಒನ್ ಕೈಂಡ್ ಆಫ್ ಬೆರೀಸಲ್ಲಿ ಒಂದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವು ನೋಡ್ತಾ ಇದ್ದೀರಲ್ಲ, ಇದು ಆಂಧ್ರದವರು ತುಂಬ ಯೂಸ್ ಮಾಡ್ತಾರಲ್ಲ ಗೋಂಗೂರ ಸೊಪ್ಪು ಅಂತ, ಅದು ಇದನ್ನು ಪುಂಡಿ ಸೊಪ್ಪು ಅಂತಾರೆ ಅನಿಸುತ್ತೆ ನನಗೆ. ನೆಕ್ಸ್ಟು ಇದು ಬಂದುಬಿಟ್ಟು ಕರ್ಬೂಜದ ಗಿಡ 3 ಹಾಕಿದ್ದೀನಿ, ಜಸ್ಟ್ ರೀಸೆಂಟಾಗಿ ಹಾಕಿದ್ದೀನಿ, ಸ್ವಲ್ಪ ಚೆನ್ನಾಗಿ ಸೆಟ್ ಆಗ್ತಾ ಇದೆ. ನೆಕ್ಸ್ಟು ಎಲ್ಲ ಹೆಣ್ಮಕ್ಳ ಫೇವ್ರೆಟ್ ಬಂದುಬಿಟ್ಟು ಕನಕಾಂಬರ ಹೂವು. ನನಗೂ ಸಹ ತುಂಬಾ ಫೇವ್ರೆಟ್ ಇದು. ಸ್ವಲ್ಪ ಕಾಸ್ಟ್ಲಿ ಗಿಡಗಳು ಇಲ್ಲಿ ಸಿಗೋದೂ ಕಷ್ಟ, ಆದರೂ ಒಂದು ನರ್ಸರಿಯಲ್ಲಿ ಸಿಕ್ತು. ಸೊ ನಾನು 4 ಗಿಡ ಹಾಕಿದ್ದೀನಿ. ಅಕೇಶ್ನಲಿ ಅವಾಗವಾಗ ಹೂವು ಮುಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಪೀಸ್ ಬಟಾಣಿ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಬಟಾಣಿ ಬಿಡುತ್ತೆ ಅಂತ. ತುಂಬಾ ಚೆನ್ನಾಗಿ ಬಲ್ತಿದ್ದಾವೆ, ತುಂಬಾ ಚೆನ್ನಾಗಿ ಟೇಸ್ಟ್ ಇದೆ. ಆಲ್ಮೋಸ್ಟ್ ಈ ಮೇ ಮಂತಲ್ಲೇ ನನಗೆ ಒಂದು 3/4 kg ಅಷ್ಟು ಸಿಕ್ತು. ತುಂಬಾ ಖುಷಿ ಆಯಿತು. ಈ ಪೀಸ್ ತಿಂದಮೇಲೆ ನನಗೆ ಗೊತ್ತಾಗಿದ್ದು ಫ್ರೋಝನ್ಗೂ ಮತ್ತು ಇದಕ್ಕೂ ಎಷ್ಟು ಟೇಸ್ಟಲ್ಲಿ ಡಿಫ್ರೆನ್ಸ್ ಇದೆ ಅಂತ. ನನಗಂತೂ ತುಂಬಾ ಖುಷಿ ಕೊಡ್ತು ಇದು. ನೆಕ್ಸ್ಟ್ ಬಂದು ಲೆಟ್ಯೂಸ್ ಅಂತೂ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಅದನ್ನು. ತುಂಬ ಎಕ್ಸ್ಟ್ರಾ ಆದಂಗೆಲ್ಲ ನಾನೆಲ್ಲ ಅದನ್ನು ನನ್ನ ಫ್ರೆಂಡ್ಸಿಗೆ ಕೊಡ್ತಾ ಇದ್ದೀನಿ. ಮತ್ತು ಈಗ ನೋಡ್ತಾ ಇರೋದು ಬಂದುಬಿಟ್ಟು ಇದು ಪೋಲ್ ಬೀನ್ಸ್ ಅಂತ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಬುಷ್ ಬೀನ್ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ. ಇದು ಬಂದುಬಿಟ್ಟು ಪೋಲ್ ಬೀನ್ಸಿಗೆ ಈ ರೀತಿ ಏನಾದರೂ ಟ್ರೆಲ್ಲಸ್ ಬೇಕೋ ಅದು ಸಪೋರ್ಟಿಗೆ, ಆವಾಗ ಬಳ್ಳಿ ಚೆನ್ನಾಗಿ ಅದಕ್ಕೆ ಹತ್ಕೊಂಡು ಹೋಗುತ್ತೆ. ಸೊ ಇದು ಇನ್ನೂ ಫ್ಲವರಿಂಗ್ ಸ್ಟಾರ್ಟ್ ಆಗಿಲ್ಲ, ಇನ್ನೇನು ಸ್ಟಾರ್ಟ್ ಆಗ್ಬೋದು. ಸ್ಟಾರ್ಟ್ ಆದರೆ ಚೆನ್ನಾಗೇ ಬೀನ್ಸ್ ಬಿಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಸಪ್ಪಿಗೋಸ್ಕರ ಅಂತಲೇ ಒಂದು ಹೊಸ ಬೆಡ್ಡಿಂಗ್ ಮಾಡಿದ್ದೀನಿ. ಸೊ ಆಲ್ರೆಡಿ ಫಸ್ಟು ಈ ಪುದೀನ ಸೊಪ್ಪು ಬೆಡ್ಡಿಂಗ್ ಇತ್ತಲ್ಲ, ಅದ್ರ ಪಕ್ಕಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಪುದೀನ ಸೊಪ್ಪಿದೆ, ಆಮೇಲೆ ಪಾಲಕ್ ಇದೆ, ಆಮೇಲೆ ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಆ ಕಡೆ ಎಂಡಿಗೆ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಇದು ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ, ಅದು ಇನ್ನೂ ಬಂದಿಲ್ಲ. ಸೊ ಪುದೀನ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀರಲ್ಲ ಮೇಲ್ಗಡೆಯಿಂದ ಅಷ್ಟು ಚೆನ್ನಾಗೇ ಬರುತ್ತೆ ಪುದೀನ ಸೊಪ್ಪು. ನೆಕ್ಸ್ಟ್ ಇದು ಬಂದುಬಿಟ್ಟು ಬೀಟ್ರೂಟ್ ಸ್ವಲ್ಪ ಲೇಟಾಗಿ ಹಾಕಿದೆ, ಹಂಗಾಗಿ ಅದಿನ್ನೂ ಅಷ್ಟು ಫಾಸ್ಟಾಗಿ ಬರ್ತಿಲ್ಲ. ಬಟ್ ಇದು ಬೀಟ್ರೂಟ್ ಎಲೆಗಳಿಂದ ಏನೋ ತುಂಬಾ ರೆಸಿಪಿ ಮಾಡ್ತಾರಂತೆ, ತುಂಬ ಚೆನ್ನಾಗಿರುತ್ತಂತೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ನಾನು ಸಹ ಟ್ರೈ ಮಾಡಬೇಕು. ನೆಕ್ಸ್ಟು ಇದು ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪಿಂದು. ನಾನು ಆ್ಯಕ್ಚುಲಿ ನಿಮ್ಗೆ ಹೇಳ್ದಂಗೆ ಲಾಸ್ಟ್ ಟೈಮು ನಾಟಿ ಕೊತ್ತಂಬರಿ ಬೀಜ ಹಾಕಿರೋದಲ್ವ, ಅದಕ್ಕೆ ತುಂಬಾ ಚೆನ್ನಾಗಿದೆ. ಸೊ ನಾನು ಸೀಡ್ಸ್ನ ಪ್ರಿಸರ್ವ್ ಮಾಡಬೇಕು ಅಂತ ಈ ಸೀಡ್ಸಿಗೋಸ್ಕರನೇ ಬಿಟ್ಟಿದ್ದೀನಿ ನಾನು. ನೆಕ್ಸ್ಟ್ ಬಂದುಬಿಟ್ಟು ಇದು ಅದೇ ಬುಷ್ ಬೀನ್ಸು. ಪೋಲ್ ಬೀನ್ಗೂ ಬುಷ್ ಬೀನ್ಸ್ಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ ಇದಕ್ಕೇನು ಟ್ರೆಲ್ಲಸ್ ಬೇಕಾಗಿರಲ್ಲ. ಇದು ಮಾಮೂಲಿ ಗಿಡಗಳು ಬೆಳಿತಾವಲ್ಲ ಅದೇ ರೀತಿ ಬೆಳೆಯುತ್ತೆ ಅದು. ಇದು ಬಂದುಬಿಟ್ಟು ಬದನೆ ಗಿಡ. ಆಲ್ಮೋಸ್ಟ್ ಎಲ್ಲ ಬದನೆ ಗಿಡಗಳನ್ನು ಫ್ಲವರಿಂಗ್ ಸ್ಟಾರ್ಟ್ ಆಗಿದ್ದಾವೆ. ಅದೇ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ವಾಂಗಿಬಾತಿಗೆ ಯೂಸ್ ಮಾಡ್ತೀವಲ್ಲ ಆ ಲಾಂಗ್ ಬದನೆ ಗಿಡಗಳು ಇವು. ಸೊ ಬದನೆ ಗಿಡದ ಪಕ್ಕದಲ್ಲೇ ಕ್ಯಾಪ್ಸಿಕಮ್ ಹಾಕಿದೆ ನೋಡಿ, ನೀವು ನೋಡ್ಬೋದು ಒಂದೇ ಒಂದು ಕ್ಯಾಪ್ಸಿಕಮ್ ಗ್ರೀನ್ ಕಲರ್ದು ಬಿಟ್ಟಿದೆ.
ತುಂಬ ಖುಷಿ ಆಗ್ತಾ ಇದೆ ನನಗಂತೂ ನೋಡಿದರೆ. ಸೊ ಸ್ವಲ್ಪ ತುಂಬಾ ಕಷ್ಟಪಟ್ಟಿದ್ದೀನಿ ಗಾರ್ಡನ್ ಮಾಡಲಿಕ್ಕೆ. ಸೊ ಅದು ಕಷ್ಟಪಟ್ಟಿದಾಗ ನಿಮಗೆ ಫಲ ಸಿಕ್ಕಾಗ ಎಷ್ಟು ಖುಷಿ ಆಗುತ್ತಲ್ಲ ಅಷ್ಟೇ ಖುಷಿ ನನಗೂ ಆಗ್ತಾ ಇದೆ. ಸೊ ಇದರ ಪಕ್ಕದಲ್ಲೇ ಇನ್ನೂ ವೆರೈಟಿ ಕಲರ್ದು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 4 ಕಲರ್ ಹಾಕಿದ್ದೀನಿ. ಒಂದು ರೆಡ್ಡು, ಗ್ರೀನು, ಯೆಲ್ಲೋ ಮತ್ತು ಆರೆಂಜು. ಸೊ 3 ಚೆನ್ನಾಗಿ ಬಂದಿದ್ದಾವೆ. ಬಂದು ಇಂಟ್ರೆಸ್ಟಿಂಗ್ ಅಂದರೆ ಇದು ಹೀರೆಕಾಯಿ ಮತ್ತು ಹಾಗಲಕಾಯಿ ಗಿಡ ಹಾಕಿದ್ದೀನಿ. ಅದು ಚೆನ್ನಾಗಿ ಬರ್ತಾ ಇದೆ. ಆ್ಯಕ್ಚುಲಿ ಇದು ಒಂದು ವೆಬ್ಸೈಟಲ್ಲಿ ಆರ್ಡ್ರ್ ಮಾಡಿ ಸೀಡ್ಸ್ ತರಿಸ್ಕೊಂಡಿದ್ದು. ಸೊ ಇದಕ್ಕೆ ಇಂಡಿಯಾದಲ್ಲಾದರೆ ಲೈಕ್ ಆಲ್ಮೋಸ್ಟ್ ನಮ್ಮ ಹಳ್ಳಿಗಳ ಸೈಡು ಚಪ್ರ ಹಾಕಿಬಿಟ್ಟು ಅದಕ್ಕೆ ಬೆಳೆಸ್ತಾರೆ. ಬಟ್ ಇಲ್ಲಿ ಅದೆಲ್ಲ ಹಾಕೋಕ್ಕಾಗಲ್ಲ ಅಂತ ನಾನು ಜಸ್ಟ್ ಈ ಥರ ಸಿಂಪಲ್ ಟ್ರೆಲ್ಲಸ್ ಮಾಡಿದ್ದೀನಿ. ಸೊ ಟ್ರೆಲ್ಲಸ್ಗೆ ಅದು ಹತ್ಕೊಂಡು ಹೋಗಲಿ ಅಂತ. ಸೊ ಅದಾದ್ಮೇಲೆ ಬಂದ್ಬಿಟ್ಟು ಟೊಮೊಟೊ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಟೊಮೊಟೊ ನೋಡಿ ಆಲ್ಮೋಸ್ಟ್ ಒಂದು 2 kg ಅಷ್ಟು ಟೊಮೊಟೊ ಬಿಟ್ಟಿದೆ. ಸೊ ಇನ್ನೂ ಕಾಯಿ ಇದೆ. ಒಂದು 3 ವೆರೈಟಿ ಹಾಕಿದ್ನಲ್ಲ, 3 ವೆರೈಟಿನೂ ಸಕ್ಸಸ್ ಆಗಿದೆ. 3 ವೆರೈಟಿನೂ ಆಲ್ರೆಡಿ ಫ್ಲವರಿಂಗ್ ಆಗಿದೆ. ಆಲ್ಮೋಸ್ಟ್ ಇನ್ನೊಂದು ವಾರ 15 ದಿನ ಟೊಮೊಟೊಗಳನ್ನೆಲ್ಲ ಕಿತ್ಕೋಬೋದು. ಇದು ನೀವು ನೋಡ್ತಾ ಇರಿದ್ರಲ್ಲ, ಇದನ್ನು ಬದನೆಕಾಯಿ ಗಿಡ ವೆರೈಟಿದು. ಇಲ್ಲಿ ಇದನ್ನ ಬ್ಲ್ಯಾಕ್ ಬ್ಯೂಟಿ ವೆರೈಟಿ ಅಂತ ಕರೀತಾರೆ. ಅಂದರೆ ಇದು ದಪ್ಪ ಇರುತ್ತಲ್ಲ ಬದನೆಕಾಯಿ, ತುಂಬಾ ದಪ್ಪ ಇರುತ್ತೆ ನಾರ್ಮಲ್ ಸೈಜ್ಗಿಂತ ಆ ಬದನೆಕಾಯಿ ಗಿಡ ಅವು. ಅದ್ರ ನೆಕ್ಸ್ಟ್ ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಸೌತೆಕಾಯಿ ಗಿಡಗಳು. ಸೌತೆಕಾಯಿ ಸಖತ್ತು ಕಷ್ಟ ಆಯಿತು ಈ ಗಿಡಗಳು ಬೆಳೆಸೋದಕ್ಕೆ. ತುಂಬ ಗಿಡಗಳು ಹಾಳು ಮಾಡಿದೆ. ಅದೇನೋ ಸೀಡ್ಲಿಂಗ್ ಹಾಕಿಬಿಟ್ಟು ಒಂದು 4-5 ಇಂಚ್ ಆದ ತಕ್ಷಣ ಅದೇನೋ ಗಿಡ ಹಾಳಾಗ್ತಾ ಇತ್ತು. ಗೊತ್ತಿಲ್ಲ ನನಗೆ ರೀಸನ್ ಏನಂತ. ಸೊ ಇದ್ದಿದ್ರಲ್ಲಿ ನಾನು ಒಂದು 5ರಿಂದ 6 ಗಿಡ ಉಳಿಸ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇನ್ನೊಂದು ಸ್ವಲ್ಪ ಗಿಡಗಳು ಬೆಳ್ಸೋಕ್ಕೆ ಕಷ್ಟಪಟ್ಟಿತ್ತು ಅಂದರೆ ಇದು ಬೆಂಡೆಕಾಯಿ ಗಿಡ. ಬೆಂಡೆಕಾಯಿನೂ ಸೇಮ್ ಅದು ಸೌತೆಕಾಯಿ ಗಿಡ ಹೇಗಾಗ್ತಾ ಇದ್ವಲ್ಲ, ಸೀಡ್ಲಿಂಗ್ ಆದಮೇಲೆ ಒಂದು 5-6 ಇಂಚ್ ಆದ ತಕ್ಷಣ ಅದು ಏನಾಗ್ತಿತ್ತೋ ಗೊತ್ತಾಗಿಲ್ಲ, ಗಿಡಗಳೇ ಹಾಳಾಗಿ ಹೋಗ್ತಾಯಿತ್ತು. ಬಟ್ ಅದಕ್ಕೆ ನಾನೇನು ಮಾಡಿದೆ, ಈ ಸರಿ ಔಟ್ಸೈಡಲ್ಲಿ ಗಿಡ ತರೋಣ ಅಂತ ನೋಡಿ ಈ ರೀತಿ ಓಕ್ರಾ ಅಂತ ಇದು ಒಂದು 6 ಗಿಡಗಳು ತಂದು ಹಾಕಿದ್ದೀನಿ. ಸದ್ಯಕ್ಕೆ ಇದು ಸ್ವಲ್ಪ ಈ ರೀತಿ ಸೆಟ್ ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೋದು ಫೈನಲ್ ಆಗಿ ನಂದು ಮಿನಿ ಗಾರ್ಡನ್ ಹೇಗಿದೆ ಅಂತ. ಸೊ ಇದೆಲ್ಲ ಮೇ ಮಂತಿನ ಗಾರ್ಡನಿಂದ ಅಪ್ಡೇಟು. ಸೊ ನಿಮಗೆ ನನ್ನ ಗಾರ್ಡನಿಂಗ್ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.